ತುಮಕೂರು ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ JDS ಮತ್ತು ಬಿಜೆಪಿಯ ಒಂದು ಸಭೆಯಲ್ಲಿ ಸನ್ಮಾನ್ಯ ಹಿರಿಯರಾದಂಥ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಸಾಹೇಬರು ಇದ್ದಂಥ ಒಂದು ಸಭೆಯಲ್ಲಿ ಅವರು ಮಾತಾಡಬೇಕಾದ್ರೆ ಇವತ್ತು ಇಬ್ಬರು ಕಾಂಗ್ರೆಸ್ಸಿನ ಕಾರ್ಯಕರ್ತೆಯರು ಒಂಥರ ಮುಫ್ತಿಯಲ್ಲಿ ಬಂದಂಗೆ ಒಂಥರ ಸೆಲ್ಫಿ ತಗೊಂಡು ಎಲ್ಲೋ ಬಿಜೆಪಿ ಇಲ್ಲ JDS ಕಾರ್ಯಕರ್ತರ ಥರ ಬಂದು ದೇವೇಗೌಡರ ಮೇಲೆ ಅದು ಏನು ಮಾಡಕ್ಕೆ ಬಂದಿರೋ ಗೊತ್ತಿಲ್ಲ, ಒಂದು ಘೋಷಣೆ ಹೋಗ್ಕೊಂಡು ಒಳಗೆ ಬರೋಕ್ಕೆ ಹೋದ್ರು. ಇದು ಖಂಡನಾರ್ಹ. ಒಂದು ತುಮಕೂರು ಜಿಲ್ಲೆನಲ್ಲಿ ಯಾವ ರೀತಿಯೂ ಕೂಡ ಈ ರೀತಿಯಾದಂಥ ಒಂದು ಘಟನೆ ನಾವು ನೋಡಿಲ್ಲ. ಯಾವುದೇ ಅಪೋಸಿಷನ್ ಪಾರ್ಟಿ ಇದ್ರೂ ಕೂಡ ಒಂದು ಗೌರವಯುತವಾಗಿ ಏನಿದ್ರು ಪ್ರೆಸ್ ಮೀಟಲ್ಲಿ ಹೇಳೋದು ಮತ್ತೊಂದು ಹೇಳೋದು. ಆದರೆ ಈ ರೀತಿ ಕಳಿಸೋವಂಥದ್ದು ಕಾಂಗ್ರೆಸ್ನ ಸಂಸ್ಕೃತಿ ಎಲ್ಲರಿಗೂ ಕೂಡ ಇದು ಖಂಡನೆ ಮಾಡೋವಂಥದ್ದು. ಅವ್ರಿಗೆ ಏನಾರ ತಾಕತ್ತಿದ್ರೆ ಎಲೆಕ್ಷನ್ ಮಾಡಬೇಕು. ಇಲ್ಲಿ ಕಳಿಸಿ ಯಾರೋ ಶಿಖಂಡಿಗಳ ಥರ ಇವರು ಯಾರನ್ನೋ ಕಳಿಸಿ ಇವರು ನೇರವಾಗಿ ಬರಬೇಕಿತ್ತು. ಅವರು ಹಿಂದೆ ನಿಂತ್ಕೊಂಡು ಇವರು ಕಳಿಸಿ ಯಾರನ್ನೋ ಕಳಿಸಿ ಇಲ್ಲಿ ದೇವೇಗೌಡರ ಮೇಲೆ ಏನು ಮಾಡಕ್ಕೆ ಬಂದಿರೋ ಇದು ನಾವು SP ಅವರಿಗೆ ಮಾತಾಡಿ ಖಂಡಿಸ್ತೀವಿ. ಇವತ್ತು ನಮ್ಮ ಕ್ಯಾಂಡಿಡೇಟ್ ಇರ್ಬೋದು, ಇವತ್ತು JDSನ ಮುಖಂಡರಿರ್ಬೋದು, BJP ಮುಖಂಡರುಗಳು ನಾವು SP ಅವ್ರು ಮುಂಚೆನೇ ಇನ್ಫಾರ್ಮ್ ಮಾಡಿದ್ವಿ ಈ ರೀತಿ ಏನೋ ಒಂದು ಆಗುತ್ತೆ ಅಂತ ಹೇಳಿ. ನಮ್ಮ ನಗರಾಧ್ಯಕ್ಷರು ಎಲ್ಲರೂ ಕೂಡ ಹೇಳಿದ್ರು. ಅರೆ ಅವ್ರು ಬಂದೋಬಸ್ತ್ ಮಾಡ್ರಿ, ಈ ರೀತಿ ಮಧ್ಯ ಬಂದು ಮಾಡಿದಾಗ ಈ ರೀತಿ ಖಂಡನಾರ್ಹ. ಮತ್ತು ಕಾಂಗ್ರೆಸ್ ಮುಖಂಡರುಗಳೇ ಇದು ಶೋಭೆ ತರೋದಲ್ಲ. ಯಾಕಂದ್ರೆ ಅವ್ರು ಬರಲ್ಲ, ಅವ್ರು ಯಾರಿಗೂ ಧೈರ್ಯ ಇರಲ್ಲ. ಯಾರೋ ಚುನಾವಣೆ ಮಾಡಿ ಕಳಿಸಿರ್ತಾರೆ, ಅವ್ರಿಗೆ ದಮ್ಮಿದ್ರೆ ಹೋಗಿ ಓಟ್ ಹಾಕ್ಸ್ಕೊಳ್ಳಿ, ಜನರ ಹತ್ರ ಹೋಗಿ ಕೇಳ್ಕೊಳ್ಳಿ. ಈ ರೀತಿ ಬಂದು ಒಂದು ಸಭೆ ಮಾಡ್ಬೇಕಾದ್ರೆ ಬಂದು ಈ ರೀತಿ ಮಾಡೋವಂಥದ್ದು ಅವ್ರಿಗೆ ಗೌರವ ತರೋ ಅಂಥದ್ದಲ್ಲ. ಮತ್ತು ಯಾರೇ ಇರಲಿ ಕೂಡ ಇದು ಅವರಿಗೆ ಗೌರವ ತರೋಂಥದ್ದಲ್ಲ. ಅವ್ರಿಗೆ ತಾಕತ್ತಿದ್ರೆ ಹೋಗಿ ಎಲೆಕ್ಷನ್ ಮಾಡಬೇಕು, ಇದು ಮಾಡೋದಲ್ಲ. ಇದನ್ನ ನಾವು ಖಂಡಿಸ್ತೇವೆ. ಮತ್ತು ಇದು ಯಾವ ರೀತಿ ನೆಕ್ಸ್ಟ್ ಆಕ್ಷನ್ ತಗೋಬೇಕು ಅದನ್ನ ಭಯ ಸೃಷ್ಟಿ, ಸೋಲಿನ ಭೀತಿ. ಈಗ ಫಸ್ಟ್ 15 ದಿವಸ ಇಡೀ ಜಿಲ್ಲೆನಲ್ಲಿ ನಮ್ಮ ಕ್ಯಾಂಡಿಡೇಟು ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲ ಕಡೆ ಹೋಗಿ ಬಂದಿದ್ದಾರೆ. ಲಾಸ್ಟ್ ಒಂದು ವಾರದಿಂದ ಬಂದಂಥ ಮುಖಂಡರುಗಳು ಆ ಸಭೆಗಳಲ್ಲಿ ಇರುವಂಥ ಜನಸ್ತೋಮ ನೋಡಿ ಇವರು ಹತಾಶರಾಗಿದ್ದಾರೆ. ಈ ರೀತಿ ಏನೋ ಜನಕ್ಕೆ ಡೈವರ್ಟ್ ಮಾಡೋದಕ್ಕೆ ಯಾವುದೋ ಒಂದು ಸಣ್ಣ ಪುಟ್ಟ ಹೇಳೋದಕ್ಕೆ ಏನೋ ಕಣ್ಣೆ ಮಾಡಿ ಪ್ರೆಸ್ ಮೀಟ್ ಮಾಡಿ ಈ ರೀತಿ ಬಂದು ಏನೋ ಮಾಡ್ತಿದ್ದಾರೆ. ಅವರು ಸೋಲೋದು ಖಚಿತ. ಸರ್ ಹೇಳಿದ್ರು ಅವ್ರೇನೋ ಪ್ರೆಸ್ ಮೀಟ್ ಮಾಡಿ ಪ್ರತಿಭಟನೆ ಮಾಡಿ ಏನೋ ಮಾಡ್ತಾರೆ ಅಂತ ಅಲ್ಲಿರೋರು ಯಾರೋ ಹೇಳಿರ್ಬೇಕು. ಇಂಟೆಲಿಜೆನ್ಸ್ ನಮಗೂ ಬಂತು, ನಮ್ಮ ನಗರಾಧ್ಯಕ್ಷರು ಹೇಳಿದ್ರು ವಿಜಯಗೌಡರು. ನಾವು ಇದನ್ನ SP ಅವ್ರಿಗೆ ಹೇಳಿ ಎಲ್ಲ ಹೇಳಿದ್ವಿ, ಅವರು ಬಂದೋಬಸ್ತ್ ಮಾಡಿದ್ರು. ಆದ್ರೆ ಈ ರೀತಿ ಮಧ್ಯ ಬಂದು ಅದು ಅವರೇ ಜವಾಬ್ದಾರಿ ತಗೋಬೇಕು ಅವ್ರ ಮೇಲೆ. ಯಾಕಂದ್ರೆ ಮಾಜಿ ಪ್ರಧಾನಿಗಳು ಒಬ್ರು ಸ್ಟೇಜ್ ಮೇಲೆ ಇರ್ಬೇಕಾದ್ರೆ ಈ ರೀತಿ ಆಗ್ಬೇಕಾದ್ರೆ ಯಾವ ರೀತಿ ಕಠಿಣ ಕ್ರಮ ತಗೊಳೋದು ಅನ್ನೋದು ಪೊಲೀಸ್ ಮೇಲೆ ಬಿಟ್ಟಿದ್ದು. ಅದು ನಾವು ಯಾವ ರೀತಿ ಯಾರಿಗೆ ಗೊತ್ತಾಗುತ್ತೆ ಸರ್ ಏನವ್ರೇನೇನು. ಈಗ ನಾಟಕ ಆಡ್ಕೊಂಡ್ ಬಂದಿದ್ರು, ಇದ್ರ ಮಧ್ಯೆ ಯಾರು ಬಂದು ಹೋಗ್ತಾರ ಗೊತ್ತಾಗುತ್ತಾ ಸರ್? ಹೇಳಿದೀವಿ ಸರ್, ಎಲ್ಲ ಹೇಳಿದೀವಿ. ಅದನ್ನ ಇನ್ನೊಂದು ಗಂಟೆಯಲ್ಲಿ ಯಾವ ರೀತಿ ನಾವು ಕಂಪ್ಲೇಂಟ್ ಕೊಡಬೇಕು ಅದನ್ನೆಲ್ಲ ನಾವು ಪ್ಲಾನ್ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.